ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತು ನಾವೊಬ್ಬ ಅದ್ಭುತ ಸಾಧಕರನ್ನ ಪರಿಚಯಿಸ್ತಾ ಇದ್ದೀವಿ. ಅವರು ಅತ್ಯುತ್ತಮ ವಾಗ್ಮಿಗಳು, ಉಪನ್ಯಾಸಕರು, ಯಕ್ಷಗಾನ ತಾಳಮದ್ದಳ ಅರ್ಥಧಾರಿಗಳು, ಬರಹಗಾರರು, ಚಿಂತಕರು ಎಲ್ಲವೂ ಹೌದು. ಇದರ ಜೊತೆಗೆ ಅವರ ಕ್ವಾಲಿಫಿಕೇಶನ್ ಅನ್ನು ನೋಡಿದ್ರೆ ಎಂಥವರು ಕೂಡ ನಿಬ್ಬೆರಗಾಗಲೇಬೇಕು. ಸೊ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ MA, PhD, PG ಡಿಪ್ಲೊಮಾ ಇನ್ ಇಂಗ್ಲಿಷ್, ಡಿಪ್ಲೊಮಾ ಇನ್ ಯೋಗ, ಡಿಪ್ಲೊಮಾ ಇನ್ ಮಲಯಾಳಂ, ಹಿಂದಿ ರಾಷ್ಟ್ರಭಾಷಾ, ಸಂಸ್ಕೃತ, ಕೋವಿದ ಎಲ್ಲ ಕ್ವಾಲಿಫಿಕೇಶನ್ ಅನ್ನು ಹೊಂದಿರತಕ್ಕಂಥವರು ಇವರು ನಿಮ್ಮೆಲ್ಲರ ಡಾಕ್ಟರ್ P. ಶಾಂತಾರಾಮ್ ಪ್ರಭುಗಳು. ಇವರು ಈಗ ಇಂಗ್ಲಿಷ್ ಉಪನ್ಯಾಸಕರಾಗಿ ನಿವೃತ್ತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ಸಂತೋಷದ ವಿಚಾರ ಹೇಳಬೇಕು ಅಂತಂದ್ರೆ, ಹೈಸ್ಕೂಲು ಮತ್ತೆ PUC ನಲ್ಲಿ ನನಗೂ ಕೂಡ ಪಾಠ ಮಾಡಿರ್ತಕ್ಕಂಥವ್ರು. ಅವ್ರನ್ನ ಸಂದರ್ಶನ ಮಾಡ್ತಾ ಇರೋಂಥದ್ದು ನನಗೂ ಕೂಡ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನ ಶೇರ್ ಮಾಡಿ. ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಸಂತೋಷ ಸರ್, ನಿಮ್ಮ ಕ್ವಾಲಿಫಿಕೇಶನ್ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ, ಅದರ ಜೊತೆಗೆ ಆಶ್ಚರ್ಯನೂ ಕೂಡ ಆಗುತ್ತೆ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಂಥ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಹೇಗಾಯ್ತು ಸರ್, ಸ್ವಲ್ಪ ವಿವರಿಸಬಹುದಾ? ನನಗೆ ಜೀವನದಲ್ಲಿ ಒಳ್ಳೆ ವಿದ್ಯಾವಂತನಾಗಬೇಕು ಅಂತ ಒಂದು ಕನಸಿತ್ತು. ನಾನು ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕನಾಗಿದ್ದೆ. ನನಗೆ ಜೂನಿಯರ್ ಕಾಲೇಜಿಗೆ ಉಪನ್ಯಾಸನ ಆಗಬೇಕು ಅನ್ನುವಂಥ ಒಂದು ಮಹದಾಸೆ ಇತ್ತು. ಹೀಗಾಗಿ ನಾನು ಆಲೋಚನೆ ಮಾಡಿದೆ, ಯಾವ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಗಳಿಸಿದರೆ ಆದಷ್ಟು ಬೇಗ ಉಪನ್ಯಾಸಕ ಆಗಬಹುದು ಅಂತ. ಅದರಿಂದ ಕನ್ನಡ MA ಮಾಡಿದವರು ಸಾಕಷ್ಟು ಜನ ಇದ್ದರು. ಆಮೇಲೆ ಆಗಿನ ಕಾಲದಲ್ಲಿ ಎಲ್ಲ ಜೂನಿಯರ್ ಕಾಲೇಜ್ಗಳಲ್ಲಿ ಕನ್ನಡ ಉಪನ್ಯಾಸಕರಿದ್ದರು, ಇಂಗ್ಲಿಷ್ ಉಪನ್ಯಾಸಕರು ಇರಲಿಲ್ಲ, ತುಂಬ ಕೊರತೆ ಇತ್ತು. ಓಕೆ. ಹೀಗಾಗಿ ನಾನು ಇಂಗ್ಲಿಷ್ MA ಮಾಡಿದರೆ ಜೂನಿಯರ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಬಹುದು ಅನ್ನುವಂಥ ಒಂದು ಆಸೆಯಿಂದ ಇಂಗ್ಲಿಷ್ MA ಮಾಡಬೇಕು ಅಂತ ಆಲೋಚನೆ ಮಾಡಿದೆ. ಆಗ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ MA ಮಾಡಲಿಕ್ಕೆ 3 ನಿಯಮಗಳಿತ್ತು. ಒಂದು 35 ವರ್ಷ ಆಗಬೇಕಿತ್ತು, ನನಗಾಗಿರಲಿಲ್ಲ. ಓಕೆ. ಇನ್ನೊಂದು BA ನಲ್ಲಿ ಇಂಗ್ಲಿಷ್ ಮೇಜರ್ ಇರಬೇಕಿತ್ತು, ಅದು ಇರಲಿಲ್ಲ. ಮೂರನೇದೊಂದು ದಾರಿ ಇತ್ತು, ಪೋಸ್ಟ್ ಗ್ರಾಜ್ಯುಯೇಟ್ ಡಿಪ್ಲೊಮಾ ಇನ್ ಇಂಗ್ಲಿಷ್ ಅಂತ. ಅಂದರೆ 3 ವರ್ಷದ BA ನಲ್ಲಿ ಏನು ಇಂಗ್ಲಿಷ್ ಮೇಜರ್ ಸಬ್ಜೆಕ್ಟಿಗೆ ಸಿಲೆಬಸ್ ಇರ್ತಿತ್ತು, ಅದರ ಒಂದು ಕ್ರೋಢೀಕೃತ ರೂಪ ಅದು. ನಾನು ಅದನ್ನು ಮಾಡಿ ಇಂಗ್ಲಿಷ್ MA ಮಾಡಿದೆ. ಆಮೇಲೆ ಎಲ್ಲರೂ PhD ಅಂತ ಹೇಳ್ತಾರೆ, MPhil ಅಂತ ಹೇಳ್ತಾರೆ. ಏನದು PhD ಅಂದರೆ, ಅದನ್ನು ಹೇಗೆ ಮಾಡಬೇಕು, ಮಾಡೋದ್ರಿಂದ ನಮಗೇನು ಲಾಭ, ಇದೆಲ್ಲ ಒಂದು ಜಿಜ್ಞಾಸೆ ಬಂತು ನನಗೆ. ಹೀಗಾಗಿ ನನಗೆ PhD ಮಾಡಬೇಕು ಅನ್ನುವಂಥ ಒಂದು ಪ್ರೇರಣೆ ಬಂತು. ಜೊತೆಗೆ ನಮ್ಮ ರಾಜ್ಯದ ಬಹಳ ದೊಡ್ಡ ವಿದ್ಯಾವಂತರನ್ನು ನೋಡಿದಾಗ ನನಗೂ ಒಂದು ಪ್ರೇರಣೆ ಬಂತು. ಅಷ್ಟು ದೊಡ್ಡ ವಿದ್ವಾಂಸನೋ ಆಗೋದಕ್ಕೆ ನನ್ನಿಂದ ಆಗೋದಿಲ್ಲ, ಆದರೆ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಮಾಡಿದ್ದು ನಾನು. ಹೀಗಾಗಿ ನಾನು ಒಂದು PhD ಕೂಡ ಮಾಡಿದೆ. ಆಮೇಲೆ ಭಾರತೀಯ ವಿದ್ಯಾಭವನ ಮುಂಬೈನವರು ಈ ಸಂಸ್ಕೃತ ಪರೀಕ್ಷೆಗಳನ್ನು ಮಾಡ್ತಾ ಇದ್ದರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ. ನನ್ನ ಸ್ನೇಹಿತರು KG ಕೇಶವಮೂರ್ತಿ ಅಂತ, ಅವರು ಈ ತರಗತಿಗಳನ್ನು ಮಾಡ್ತಾ ಇದ್ರು. ನಾನು ವರ್ಗಾವಣೆ ಹೊಂದಿ ಅವರ ಸ್ಥಾನಕ್ಕೆ ಹೋದೆ. ಅವಾಗ ಒಂದು ಮಾತು ಹೇಳಿದರು, ಮಕ್ಕಳಿಗೆ ಸ್ವಲ್ಪ ಸಂಸ್ಕೃತ ಹೇಳ್ಕೊಡ್ಬೇಕು, ಮಕ್ಕಳು ಕಲಿಬೇಕು, ನಾನು ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ. ಅದನ್ನು ನಾನು ಮುಂದುವರಿಸಿದೆ. ಓಕೆ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸ್ಫೂರ್ತಿ ಬರಲಿ ಅಂತ ಹೇಳಿ ನಾನು ಆ ಪರೀಕ್ಷೆಗಳಿಗೆ ನಾನೂ ಕೂಡ ಕೂತ್ಕೊಂಡೆ. ಅಂದರೆ ನನಗೆ ಪ್ರೌಢಶಾಲೆ ಮತ್ತು PUCಯಲ್ಲಿ, ಅವಾಗ PUC 1 ವರ್ಷ ಇದ್ದಿದ್ದು, ನನ್ನ 2ನೇ ಭಾಷೆ ಸಂಸ್ಕೃತವೇ ಆಗಿತ್ತು. ನಮ್ಮ ತಂದೆಯವರು ನೀನು ಸಂಸ್ಕೃತ ಕಲಿಬೇಕು ಮಗನೇ ಅಂತ ಹೇಳಿ 8ನೇ ತರಗತಿಯಲ್ಲಿ ನನಗೆ ಸಂಸ್ಕೃತ ಕೊಡಿಸಿದ್ರು. ನಾನು ಈ ಸಂಸ್ಕೃತ ಅಭ್ಯಾಸವನ್ನ ವಿದ್ಯಾರ್ಥಿಗಳ ಜೊತೆ ಕೂತ್ಕೊಂಡು ನಾನು ಕಟ್ಟಿದೆ. ಹೀಗಾಗಿ ಈ ಅಭ್ಯಾಸ ಮುಂದುವರಿಯಿತು. ಆಮೇಲೆ ನಮ್ಮ ಶತಾವಧಾನಿ ಆರ್ ಗಣೇಶ್,
ಮತ್ತು ಡಾಕ್ಟರ್ PS ರಾಮಾನುಜಂ ಅಂತ ಅವರು IPS ಆಫೀಸರ್. ಮತ್ತು ನನ್ನ ಪೂಜ್ಯ ಗುರುಗಳು ವೇದಮೂರ್ತಿ ಹಂದರ್ಸು ಲಕ್ಷ್ಮಣ ಭಟ್ರು, ಅವರ ಇಬ್ಬರು ಮಕ್ಕಳು ರಾಘವೇಂದ್ರ ಭಟ್ ಮತ್ತು ವಾಸುದೇವ ಭಟ್ ಅಂತ. ಅವರಿಂದಲೂ ನನಗೊಂದು ಪ್ರೇರಣೆ ಸಿಕ್ತು. ಸಂಸ್ಕೃತ ಭಾಷೆಯನ್ನು ನಾವು ಕಲಿಬೇಕು, ಸಾಹಿತ್ಯವನ್ನು ಓದಬೇಕು, ಅದರ ಸೌಂದರ್ಯವನ್ನು ಸವಿಬೇಕು. ಮತ್ತು ಹಿಂದಿ ಭಾಷೆಯಲ್ಲಿ ನನಗೆ ತುಂಬ ಆಸಕ್ತಿ. ಹಳೇ ಹಿಂದಿ ಸಿನಿಮಾಗಳು, ಅದರ ಸಂಭಾಷಣೆ, ಆಮೇಲೆ ಒಳ್ಳೆಯ ಸಾಹಿತ್ಯ ಶ್ರೀಮಂತಿಕೆ ಇರುವಂಥ ಹಿಂದಿ ಚಲನಚಿತ್ರ ಗೀತೆಗಳು. ಆಮೇಲೆ ಹಿಂದಿನಲ್ಲಿ ನನಗೆ ಕೃಷ್ಣಾಚಾರ್ಯ ಅಂತ ಅವರು ಮೇಷ್ಟ್ರಿದ್ರು. ಅವರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು ನನಗೆ. ಸುಮಿತ್ರಾನಂದನ ಪಂತ್ ಮತ್ತು ಸುಭದ್ರಾ ಕುಮಾರಿ ಚೌಹಾನ್, ಹರಿವಂಶರಾಯ್ ಬಚ್ಚನ್ ಅಂದರೆ ಅಮಿತಾಬ್ ಬಚ್ಚನ್ ಇದೆಲ್ಲ ಅವ್ರ ತಂದೆ. ಆಮೇಲೆ ಮೈಥಿಲಿ ಶರಣಗುಪ್ತ, ಕಬೀರ್ ದಾಸ್, ಮೀರಾಬಾಯಿ, ಅವರೆಲ್ಲ ಸಾಹಿತ್ಯವನ್ನು ಓದಿದಾಗ ಹಿಂದಿ ಭಾಷೆಯಲ್ಲಿಯೂ ಕೂಡ ತುಂಬ ಶ್ರೀಮಂತವಾದ ಸಾಹಿತ್ಯ ಇದೆ ಅನ್ನುವ ಕಾರಣಕ್ಕೆ ನಾನು ಈ ರಾಷ್ಟ್ರ ಭಾಷೆಯವರೆಗೆ ಅದನ್ನು ಅಧ್ಯಯನವನ್ನು ಮುಂದುವರಿಸಿದೆ. ಆಮೇಲೆ ಅದರಲ್ಲಿಯೂ ಮುಂದೆ ಉನ್ನತವಾದ ಕೋರ್ಸ್ಗಳಿದ್ದವು, ಅದು ನನಗೆ ಅದರಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಸರ್, ನಿಮ್ಗೆ ತುಂಬಾ ಸಂತೋಷ ಕೊಡುವಂತ ಅಥವಾ ತುಂಬಾ ದುಃಖ ಕೊಡುವಂತ ವಿಚಾರಗಳನ್ನು ತಿಳಿಸಬಹುದಾ? ಖಂಡಿತ, ತುಂಬಾ ಒಳ್ಳೆ ಪ್ರಶ್ನೆ ಇದು. ನನಗೆ ಬಾಲ್ಯದ ಬಡತನ, ಆಮೇಲೆ ಅವಾಗ ಇಡೀ ದೇಶದಲ್ಲೇ ಬಡತನ ಇತ್ತು, ನಾವು ಮಾತ್ರ ಬಡವರೇನೂ ಆಗಿರ್ಲಿಲ್ಲ. ಅದೆಲ್ಲ ಆಲೋಚನೆ ಮಾಡಿದ್ರೆ ನಾನು ಇವತ್ತು ಈ ಹಂತಕ್ಕೆ ಬರ್ತೀನಿ ಅನ್ನುವ ಕಲ್ಪನೆ ಕೂಡ ಇರಲಿಲ್ಲ. ಇನ್ನು ವಾಸ್ತವ ಪ್ರಜ್ಞೆ ಇಟ್ಕೊಂಡು ಹೇಳೋದಾದ್ರೆ ನನ್ನ ಬಾಲ್ಯದ ಬಡತನ, ಅವಕಾಶಗಳ ಕೊರತೆ, ಪ್ರೋತ್ಸಾಹದ ಕೊರತೆ, ಇವುಗಳನ್ನೆಲ್ಲ ಆಲೋಚನೆ ಮಾಡಿದ್ರೆ ನಾನೆಲ್ಲೂ ಕುರಿಗಿಲಿ ಮಾಡ್ಕೊಂಡು ಇರೋನಾಗಿತ್ತು. ಅದಕ್ಕೇನೋ ಪೂರ್ವಜನ್ಮದ ಸುಕೃತ, ನಮ್ಮ ಹಿರಿಯರ ಆಶೀರ್ವಾದಗಳಿಂದ ನಾನು ಈ ಹಂತಕ್ಕೆ ಬಂದೆ. ಅದೊಂದು ಸಂತೋಷದ ಸಂಗತಿ. ಆಮೇಲೆ ನನ್ನ ಜೀವನದಲ್ಲಿ ಸಂತೋಷ ಪಡುವ ಸಂಗತಿಗಳು ತುಂಬ ಇದ್ದಾವೆ. ನಾನು ಪ್ರೌಢಶಾಲೆ ಇರಲಿ, ಜೂನಿಯರ್ ಕಾಲೇಜ್ ಇರಲಿ, ಅಥವಾ ತೀರ್ಥಹಳ್ಳಿಯಲ್ಲಿ ನಾನು ಇಂಗ್ಲಿಷ್ MA ವಿದ್ಯಾರ್ಥಿಗಳಿಗೂ ಪಾಠ ಮಾಡಿದೆ. ಹೊಸನಗರದಲ್ಲಿ ಕನ್ನಡ MA ವಿದ್ಯಾರ್ಥಿಗಳಿಗೂ ಪಾಠ ಮಾಡಿದೆ. ಆಮೇಲೆ ತುಂಬ ಸಭೆ ಸಮಾರಂಭಗಳಲ್ಲಿ ಕೆಲವು ಉಪನ್ಯಾಸಗಳನ್ನು ಮಾಡಿದೆ. ಒಂದು ಒಳ್ಳೆ ಉಪನ್ಯಾಸ ಮಾಡಿದಾಗ ಆಮೇಲೆ ಇವತ್ತಿನ ಪಾಠ ಚೆನ್ನಾಗಾಯಿತು ಅನ್ನುವಂತಹ ಒಂದು ಭಾವ ಬಂದಾಗ ನನಗೆ ಅದೊಂದು ಸಂತೋಷ ಕೊಟ್ಟಿದೆ. ಇನ್ನೊಂದು ಒಳ್ಳೆಯ ಕೃತಿಗಳನ್ನು, ಸಾಹಿತ್ಯ ಕೃತಿಗಳನ್ನು ಓದಿದಾಗ ನಾನು ಪ್ರಾಚೀನ ಸಾಹಿತ್ಯ ಇರ್ಬೋದು, ನಡುಗನ್ನಡ ಇರ್ಬೋದು, ಹೊಸಗನ್ನಡ ಇರ್ಬೋದು, ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಮಲಯಾಳಂ, ಯಾವ ಭಾಷೆ ಬೇಕಾದ್ರೂ ಇರ್ಬೋದು, ಒಂದು ಒಳ್ಳೆಯ ಕೃತಿಯನ್ನು ಓದಿದಾಗ ನನಗೆ ತುಂಬ ಆನಂದ ಸಿಕ್ಕಿದೆ. DVG ಅವರ ಸಾಹಿತ್ಯ, ಕುವೆಂಪು, ಬೇಂದ್ರೆ, ತರಾಸು, SL ಭೈರಪ್ಪನವರು, ಸುಮಿತ್ರಾನಂದನ ಪಂತ್ ಅವ್ರದ್ದು, ಆಮೇಲೆ ಮಲಯಾಳಂನಲ್ಲಿ ಮಲಯಾಟ್ಟು ರಾಮಕೃಷ್ಣನ್ ಅಂತ ಅವ್ರದ್ದು ವೇರ್ಗಳು ಅಂತ ಒಂದು ಕಾದಂಬರಿ, ಒಳ್ಳೆ ಬಹಳ ಮನೋಹರವಾದ ಕಾದಂಬರಿ. ಆಮೇಲೆ ಶೇಕ್ಸ್ಪಿಯರ್ ನಾಟಕಗಳು, ಆಮೇಲೆ ಸಂಸ್ಕೃತದಲ್ಲಿ ಕೆಂಪು ರಾಮಾಯಣ, ಕಾಳಿದಾಸನ ಕಾವ್ಯಗಳು ಎಲ್ಲ ಓದಿದಾಗ ಸಂತೋಷ ಆಗಿದೆ. ಇನ್ನೊಂದು, ನನಗೆ ನನ್ನ ಪೂಜ್ಯ ಗುರುಗಳಾದ ವೇದಮೂರ್ತಿ ಹಂದರ್ಸು ಲಕ್ಷ್ಮೀನಾರಾಯಣ ಭಟ್ರು ತಾಳಮದ್ದಲೆ ಮತ್ತು ಅಷ್ಟಾವಧಾನ ಎರಡೂ ಕ್ಷೇತ್ರಗಳಿಗೆ ಪದಾರ್ಪಣೆ ಮಾಡಿಸಿದವರು ಅವರು. ನಾನು ಮೊಟ್ಟ ಮೊದಲು ಅರ್ಥ ಹೇಳಿದ್ದು, ನಮ್ಮ ಕಾಲದ ತಾಳಮದ್ದಲೆ, ಯಕ್ಷಗಾನ, ಹರಿಕಥೆ, ಉಪನ್ಯಾಸ ಇವುಗಳಲ್ಲಿ ಒಂದು ಮೇರು ಶಿಖರ ಶಂಕರನಾರಾಯಣ ಸಾಮಗರು, ಅವ್ರ ಜೊತೆಗೆ ಅರ್ಥ ಹೇಳಿದ್ ನಾನು. ಅವ್ರ ತಮ್ಮ ರಾಮದಾಸ್ ಸಾಮಗರು, ನನ್ನ ಗುರುಗಳು ಹಂದರ್ಸು ಲಕ್ಷ್ಮಣ ಭಟ್ರು, ನಿವಣೆ ಗಣೇಶ್ ಭಟ್ರು, ಡಾಕ್ಟರ್ ಎನ್ ಪ್ರಭಾಕರ್ ಜೋಶಿ, ಆಮೇಲೆ ಪೆರ್ಲಾ ಕೃಷ್ಣ ಭಟ್ರು, ಆಮೇಲೆ ಕೆರೆಮನೆಯ ಶಂಭು ಹೆಗಡೆ ಮತ್ತು ಮಹಾಬಲ ಹೆಗಡೆ ಅವರು, ಈಗ ಉಮಾಕಾಂತ್ ಭಟ್ರು, ಮೂಡಂಬೈ ಶಾಸ್ತ್ರಿಗಳು, ಆಮೇಲೆ ಇವತ್ತಿನವರು ಈಗ ಸುಣ್ಣಂಬಳ ವಿಶ್ವೇಶ್ವರ ಭಟ್ರು, ಉಜಿರೆ ಅಶೋಕ್ ಭಟ್ರು, ವಾಸುದೇವ ರಂಗ ಭಟ್ರು, ಅಂಥವ್ರ ಜೊತೆಗೆಲ್ಲ ನಾನು ವೇದಿಕೆಯ ಮೇಲೆ ಕೂತಾಗ ನನಗೊಂದು ಧನ್ಯತಾ ಭಾವ ಬಂದಿದೆ. ಬಹಳ ಮುಖ್ಯವಾಗಿ ಶತಾವಧಾನಿ ಆರ್ ಗಣೇಶ್ರವ್ರ ಜೊತೆಗೆ ನನಗೊಂದು ಅಷ್ಟಾವಧಾನದಲ್ಲಿ, ಶತಾವಧಾನದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಸಿಕ್ತು. ಅದು ಅತ್ಯಂತ ಸಂತೋಷದ, ಅವಿಸ್ಮರಣೀಯವಾದ ಒಂದು ಬ್ರಹ್ಮಾನಂದದ ಸಂಗತಿ. ಹೀಗೆ ಸಂತೋಷ ಪಡುವ ಸಂಗತಿಗಳು ತುಂಬಾ ಇದ್ದಾವೆ. ನಮ್ಮ ಮಲೆನಾಡನ್ನ ನೋಡಿದಾಗ, ನನ್ನ ಬಾಲ್ಯಕಾಲದ ಮಲೆನಾಡನ್ನ ಮರುಸೃಷ್ಟಿ ಮಾಡಿಕೊಂಡಾಗ, ಆಮೇಲೆ ನಾನು ಎಷ್ಟೋ ಜಾನಪದ ಕಲೆಗಳನ್ನ, ಯಕ್ಷಗಾನಗಳನ್ನು ನೋಡಿದಾಗ ತುಂಬಾ ಸಂತೋಷ ಆಗಿದೆ.
ಆಮೇಲೆ ತುಂಬಾ ದುಃಖವಾಗುವ ವಿಚಾರ ಏನಂದ್ರೆ ಇವತ್ತಿನ ನಮ್ಮ ದೇಶದ ನಮ್ಮ ರಾಜ್ಯದ ಪರಿಸ್ಥಿತಿ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಅಂತ ನಮ್ಮ ಅಡಿಗರು ಹೇಳಿದ್ರು. ನಿಜವಾಗ್ಲೂ ಕಟ್ಟಿದೀವ ಅಂತ ಆಲೋಚನೆ ಮಾಡಿದಾಗ ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ನಾವು ನಿರೀಕ್ಷೆ ಮಾಡಿದ ರೀತಿಯಲ್ಲಿ ನಮ್ಮ ರಾಜ್ಯದ ಪ್ರಗತಿ ಆಗಲಿಲ್ಲ. ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಆಲೋಚನೆ ಮಾಡಿದಾಗ ತುಂಬಾ ಸಂತೋಷದ ಸಂಗತಿ ಏನಂದ್ರೆ, ನಾನು ವಸ್ತುನಿಷ್ಠವಾಗಿ ಹೇಳೋದು, ಒಬ್ಬ ರಾಜರ್ಷಿಗಳು ನಮ್ಮ ದೇಶದ ಪ್ರಧಾನಮಂತ್ರಿಗಳಾದರು. ನರೇಂದ್ರ ಮೋದಿ ಅಂದ್ರೆ ಹಿಂದಿನ ಪ್ರಧಾನಮಂತ್ರಿಗಳು ಅಲ್ಲ ಅಂತ ಅಲ್ಲ. ಈಗ ನಮ್ಮ ದೇಶ ಇಷ್ಟ ಪ್ರಗತಿ ಸಾಧಿಸೋದಕ್ಕೆ ದೇಶದ ಮೊದಲ ಪ್ರಧಾನಿಗಳಿಂದ ಹಿಡಿದು ನರೇಂದ್ರ ಮೋದಿ ಅವರಿಗೆ ಯಾರೆಲ್ಲ ಪ್ರಧಾನಿಗಳಾದ್ರು ಎಲ್ಲರ ಕೊಡುಗೆ ಉಂಟು. ಅವರೆಲ್ಲರೂ ಕೂಡ ನಮ್ಗೆ ಪೂಜಾರ್ಹರೇ ಅವರು. ಆದ್ರೆ ನರೇಂದ್ರ ಮೋದಿ ಅಂತಹ ರಾಜರ್ಷಿಗಳು ನಮ್ಗೆ 3ನೇ ಸಲ ಪ್ರಧಾನಿಗಳಾಗಿ ತುಂಬಾ ಸಂತೋಷ. ಆದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ನಡೆಯುವಂತಹ ಎಷ್ಟೋ ಈ ಭ್ರಷ್ಟಾಚಾರ, ಭಯೋತ್ಪಾದನೆ, ಆಮೇಲೆ ನಮ್ಮ ರಾಜಕಾರಣಿಗಳ ಎಲ್ಲರೂ ಅಲ್ಲ, ಅವರ ಕೆಲವು ಅನೈತಿಕವಾಗಿರುವಂತಹ ಚಟುವಟಿಕೆಗಳು, ಇದನ್ನೆಲ್ಲ ನೋಡಿದಾಗ ತುಂಬಾ ದುಃಖ ಆಗುತ್ತೆ. ಆಮೇಲೆ ಪ್ರತಿ ದಿವಸ ನಾವು ದೂರದರ್ಶನದಲ್ಲಿ ನೋಡ್ತೀವಿ ದುರ್ಮರಣಗಳು. ಸುಮಾರು 20ರಿಂದ 30, 40 ವರ್ಷದ ಒಳಗಿನವರು ಅಪಘಾತದಲ್ಲಿ ಮರಣ ಹೊಂದೋದು, ಆಮೇಲೆ ಆತ್ಮಹತ್ಯೆಗಳಾಗೋದು, ಇವೆಲ್ಲವೂ ಕೂಡ ಆಲೋಚನೆ ಮಾಡಿದಾಗ ಮುಂದೆ ಬಾಳಿ ಬದುಕಬೇಕಾಗಿದ್ದಂತಹ ನಮ್ಮ ಯುವ ಜನಾಂಗ ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋ ತುಂಬಾ ದುಃಖ ಆಗುತ್ತೆ. ಆಮೇಲೆ ನಾವು ದೂರದರ್ಶನದಲ್ಲಿ ನೋಡ್ತೀವಿ, ಅಲ್ಲಿ ಮಾದಕ ಪದಾರ್ಥಗಳನ್ನ ವಶಪಡಿಸ್ಕೊಂಡ್ರು, ಇಲ್ಲಿ ವಶಪಡಿಸ್ಕೊಂಡ್ರು, ಆಮೇಲೆ ಕೆಲವು ಎಷ್ಟೋ ಮಾದಕ ಪದಾರ್ಥಗಳನ್ನ ಸೇವಿಸಿ ಪಾರ್ಟಿ ಮಾಡಿದ್ರು. ಇದನ್ನೆಲ್ಲ ನೋಡಿದಾಗ ತುಂಬಾ ದುಃಖ ಆಗುತ್ತೆ. ಆಮೇಲೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಸ್ವಚ್ಛತಾ ಕಾರ್ಯಕ್ರಮಕ್ಕೊಂದು ಅಭಿಯಾನ ಮಾಡಿದ್ರು. ಅವರು ನಿಜವಾಗ್ಲೂ ಕೂಡ ಎಲ್ಲಿ ಕೊಳ್ಕುಂಟು ಅಲ್ಲಿ ಹೋಗಿ ಕಸ ಗುಡಿಸಿ ಇಡೀ ವಿಶ್ವಕ್ಕೊಂದು ಮಾದರಿ ಆದರು. ನಾವು ನಮ್ಮ ದೇಶವನ್ನ ಕಸದ ತೊಟ್ಟಿಯನ್ನಾಗಿ ಮಾಡಿದ್ವಿ. ಪರಿಸರ, ನೀರು, ಗಾಳಿ ತನ್ನಷ್ಟಕ್ಕೆ ಮಲಿನ ಆಗೋದು ನಾವು ಮಲಿನವನ್ನಾಗಿ ಮಾಡಿದ್ದೀವಿ. ಮಾಡದೆ ಇಲ್ಲಿ ಸಾಧ್ಯತೆ ಇಲ್ವೇ? ಇದೆ. ಆದರೆ ನಾವು ನಮ್ಮ ದೇಶವನ್ನ ಈ ರೀತಿಯಾಗಿ ಮಲಿನಗೊಳಿಸಿದೀವಲ್ಲ, ಅದು ತುಂಬಾ ದುಃಖದ ವಿಚಾರ. ಸರ್, ಮಂಕುತಿಮ್ಮನ ಕಗ್ಗದ ಬಗ್ಗೆ ಹೇಳಬೇಕು ಅಂತಂದ್ರೆ, ಈಗ ಆಧುನಿಕ ಕಾಲದ ಭಗವದ್ಗೀತೆ ಅಂತಾನೆ ನಾವು ಸ್ವೀಕರಿಸಿದ್ದೇವೆ ಅದನ್ನ. ಭಗವದ್ಗೀತೆನಲ್ಲಿ ಏನಿಲ್ಲ ಅಂತಾನೆ ಎಲ್ಲಾ ವಿಷಯಗಳು ಇದೆ. ಹಾಗಾದ್ರೆ ಮಂಕುತಿಮ್ಮನ ಕಗ್ಗ ಅನ್ನೋದು ಈಗಿನ ಕಾಲಕ್ಕೆ ಹೇಗೆ ರೆಲೆವೆಂಟ್ ಆಗುತ್ತೆ? ನಿಜವಾಗ್ಲೂ ಕೂಡ ಇದು ತುಂಬಾ ಸ್ವಾಗತಾರ್ಹವಾದಂತಹ ಪ್ರಶ್ನೆ. ನಾವು ಸಾಹಿತ್ಯ ಕೃತಿಗಳನ್ನ ಅಧ್ಯಯನ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದು ಒಳ್ಳೆಯ ಸಾಹಿತ್ಯ ಕೃತಿಯನ್ನ ಓದಿದಾಗ ಕನ್ನಡಿ ಎದುರಿಗೆ ನಿಂತ ಅನುಭವ ನಮಗಾಗುತ್ತೆ. ಒಂದು ಕನ್ನಡಿ ಎದುರುಗಡೆ ನಮ್ಮ ಪ್ರತಿಬಿಂಬವನ್ನ ನಾವು ನೋಡಿದಾಗ ನಮ್ಮ ದೇಹದಲ್ಲೋ ಅಥವಾ ಉಡುಗೆ ತೊಡುಗೆಯಲ್ಲಿಯೋ ಕೇಶಾಲಂಕಾರದಲ್ಲಿಯೋ ಏನೇನು ದೋಷಗಳಿದ್ದಾವೆ ನಮ್ಗೇನೆ ಗೊತ್ತಾಗುತ್ತೆ. ಆ ದೋಷಗಳನ್ನ ನಾವು ಹೋಗಲಾಡಿಸಿ ಗುಣವನ್ನ ಉಳಿಸ್ಕೊಳ್ತೀವಿ. ಹಾಗೆ ಒಂದು ಒಳ್ಳೆಯ ಕೃತಿಯನ್ನ ಓದಿದಾಗ ನಮ್ಮ ಸ್ಥಾನ ಪ್ರಜ್ಞೆ ನಮ್ಗೆ ಉಂಟಾಗುತ್ತೆ. ಡಿ.ವಿ.ಜಿ ಅವರ ಅಷ್ಟೂ ಕೃತಿಗಳನ್ನ ಓದ್ಲಿಕ್ಕಾಗದೇ ಇದ್ರು, ಮಂಕುತಿಮ್ಮನ ಕಗ್ಗದ 940 ಪದ್ಯಗಳಲ್ಲಿ ಕೆಲವು ಪದ್ಯಗಳನ್ನಾದ್ರೂ ನಾವು ಓದಿದ್ರೆ ಸಾಕು. ಇವತ್ತಿನ ಕಾಲಕ್ಕೂ ಎಷ್ಟು ಪ್ರಸ್ತುತ ಆಗುತ್ತೆ ಅಂತ ಹೇಳಿದ್ರೆ, ಈಗ ಉದಾಹರಣೆಗೆ ಇವತ್ತು ನಾವು ಎಲ್ಲ ಕ್ಷೇತ್ರಗಳಲ್ಲೂ ನೋಡ್ತೀವಿ, ಒಂದು ಹೆಸರಿನ ಹಂಬಲ, ಕೀರ್ತಿಯ ಹಂಬಲ, ಆಮೇಲೆ ಪದವಿಗಳ ಆಸೆ, ಆಮೇಲೆ ಪ್ರಶಸ್ತಿಗಳ ಹಿಂದೆ ಬೀಳೋದು. ಇದೆಲ್ಲವನ್ನು ನೋಡಿದಾಗ ಮಂಕುತಿಮ್ಮನ ಕಗ್ಗದಲ್ಲಿ ಅದಕ್ಕೊಂದು ಒಳ್ಳೆ ಪರಿಹಾರವನ್ನ ಹೇಳ್ತಾರೆ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ನಿನಗೆ ಜಸ ಮಂಕುತಿಮ್ಮ. ಎಷ್ಟು ಒಳ್ಳೆಯ ಮಾತದು. ಈಗ ಅಕ್ಕಿಯನ್ನ ಒಂದು ಪ್ರಮಾಣದಲ್ಲಿ ನೀರಿನಲ್ಲಿ ಬೇಯಿಸಿದ್ರೆ ಅನ್ನ ಆಗತ್ತೆ. ಆ ಕಣ್ಣು ಹಿಡಿದವನು ಯಾರು ಪುಣ್ಯ ಅನ್ನೋ ಗೊತ್ತಿಲ್ಲ. ಅಕ್ಷರಗಳನ್ನ ಹೀಗೆ ಬರಿಬೇಕು, ಅಕ್ಷರಗಳನ್ನ ಹೀಗೆ ಸಂಯೋಜನೆ ಮಾಡಬೇಕು. ಅಕ್ಷರದಿಂದ ಶಬ್ದ, ಪದ, ವಾಕ್ಯ, ಕಾವ್ಯ, ಈ ಅಕ್ಷರಗಳನ್ನ ಕಂಡುಹಿಡಿದವನು ಯಾರು ನಮ್ಗೆ ಗೊತ್ತಿಲ್ಲ.
ಇಡೀ ಜಗತ್ತಿನಲ್ಲಿ ಬಹಳ ಪ್ರಧಾನವಾಗಿರೋದು ಎರಡೇ, ಒಂದು ಅಕ್ಷರ, ಇನ್ನೊಂದು ಅನ್ನ. ಈ ಜಗತ್ತಿಗೆ ಅಕ್ಷರ ಮತ್ತು ಅನ್ನವನ್ನ ಕೊಟ್ಟಂತಹ ಮಹನೀಯರನ್ನೇ ನಾವು ಮರೆತು ಬಿಟ್ಟಿದ್ದೀವಿ. ಇನ್ನು ನಮ್ಮ ಹೆಸರೆಲ್ಲ ಎಷ್ಟು ಶಾಶ್ವತವಾಗಿ ಉಳಿಯುತ್ತೆ. ಅದರಿಂದ ಹೆಸರು ಹೆಸರೆಂದು ಬಸವಳಿಯುವುದೇ ಕಯ್ಯ. ಅವ್ರು ಮತ್ತೆ ಹೇಳ್ತಾರೆ, ನನಗೆ ಆ ಪ್ರಶಸ್ತಿ ಬರಲಿಲ್ಲ, ಈ ಪ್ರಶಸ್ತಿ ಬರಲಿಲ್ಲ, ನನ್ನ ಹೆಸರು ಪ್ರಕಾಶಕ್ಕೆ ಬರಲಿಲ್ಲ, ಅಲವತ್ತುಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ. ಹೀಗೆ ಮಂಕುತಿಮ್ಮನ ಕಗ್ಗ ನಿಜವಾಗ್ಲೂ ಕೂಡ ಇವತ್ತಿನ ಯುವ ಜನಾಂಗಕ್ಕೆ ವಿಶೇಷವಾಗಿ ಒಂದು ಮಾರ್ಗದರ್ಶಿ. ಏನಾನು ಮಮ್ಮಾಡು ಕೈಗೆ ದೊರೆ ಸುಜ್ಜುಗವ. ಇವತ್ತೆಲ್ಲರೂ ಹೇಳ್ತಾರೆ ನಿರುದ್ಯೋಗ ಸಮಸ್ಯೆ. ನನ್ನ ದೃಷ್ಟಿಯಲ್ಲಿ ನಿರುದ್ಯೋಗ ಅನ್ನೋದೇ ಇಲ್ಲ. ಈಗ ಇಂಜಿನಿಯರಿಂಗ್ ಓದಿದವನು ಆಟೋ ಹೊಡಿಬಾರ್ದಂತ ಏನೂ ಇಲ್ಲ. ಅಥವಾ ನಾನು MA ಮಾಡಿದ್ದೀನಿ, MCom ಮಾಡಿದ್ದೀನಿ ಅಂತ ಹೇಳಿ ನಮ್ಗೆ ಅದೇ ರೀತಿಯ ಒಂದು ಹುದ್ದೆ, ಸರ್ಕಾರಿ ಹುದ್ದೆ ಬೇಕು ಅನ್ನೋದಕ್ಕಿಂತ ಕೃಷಿ ಮಾಡಬಹುದು ನಾವು. ಈಗ ಕೊರೋನಾ ಕಾಲದಲ್ಲಿ ದೇಶದಲ್ಲಿ ಲಾಕ್ಡೌನ್ ಆದಾಗ ತುಂಬಾ ಜನ ಯುವಕರು ವಿದ್ಯಾವಂತರು ಬಂದು ಹಳ್ಳಿಯಲ್ಲಿ ಸೆಟ್ಲ್ ಆದ್ರು, ಮತ್ತೆ ಅವ್ರು ಹೋಗ್ಲೇ ಇಲ್ಲ. ಹಾಗೆ ನಾನೇನು ಹುಳುಕಡ್ಡಿ ಎಂಬ ನುಡಿ ಬೇಡ, ನಮ್ಗೊಂದು ರೀತಿ ಕೀಳರಿಮೆ ಬರಬಾರ್ದು, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರಬಾರ್ದು. ನಾನೇನು ಹುಳುಕಡ್ಡಿ ಎಂಬ ನುಡಿ ಹೀನಮಾವುದು ಮಿಲ್ಲ ಜಗದ ಗುಡಿ ಯೂಳಿಗದಿ. ಇಡೀ ಜಗತ್ತು, ಇಡೀ ಪ್ರಪಂಚ ಒಂದು ದೇವಸ್ಥಾನ ಅಂತ ಭಾವಿಸಿದ್ರೆ ಇಲ್ಲಿ ಹೀನ ಅನ್ನೋದು ಯಾವುದೂ ಇಲ್ಲ, ಶ್ರೇಷ್ಠವೂ ಇಲ್ಲ, ಕನಿಷ್ಠವೂ ಇಲ್ಲ. ನಾವು ನಮ್ಮ ಮನೆ ಮುಂದಿರ್ತಕ್ಕಂತಹ ಕಸ, ಕಡ್ಡಿ, ಕೊಳೆ, ಆಮೇಲೆ ಗಲೀಜು ಇದನ್ನೆಲ್ಲ ಎತ್ತಿ ಹಾಕೋದು ಹೀನ ಅಲ್ಲ. ಈ ಜಗತ್ತು ಒಂದು ದೇವಸ್ಥಾನ. ನಾನು ಮಾಡ್ತಾ ಇರೋದು ಇದ್ರ ಸೇವೆ ಅಂತ ಭಾವಿಸಿದ್ರೆ ತಾಣ ನಿನಗೆ ಹೋದಿಲ್ಲಿ ಮಂಕುತಿಮ್ಮ. ನಿನಗೊಂದು ಸ್ಥಾನ ಉಂಟು ಸಮಾಜದಲ್ಲಿ, ಅದನ್ನು ಜನ ಗುರುತಿಸ್ತಾರೆ. ಹೀಗೆ DVG ಅವರ ಮಂಕುತಿಮ್ಮನ ಕಗ್ಗ ಇದೆಯಲ್ಲ, ಅದು ಪ್ರತಿಯೊಬ್ಬ ಅಕ್ಷರಸ್ಥನೂ ಕೂಡ ಓದಬೇಕು. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ SR ಭೈರಪ್ಪನವರ ಆತ್ಮಚರಿತ್ರೆ ಭಿತ್ತಿ. ನಾನು ಅದ್ರಲ್ಲಿ ಒಂದೇ ಒಂದು ಉದಾಹರಣೆ ಹೇಳ್ತೀನಿ. SR ಭೈರಪ್ಪನವರು ಅನಾಥರಾಗಿ ಬೆಳೆದರು. ಅವರು BA ಓದುವಾಗ ಫೀಸ್ ಕಟ್ಟಬೇಕಿತ್ತು, ಪುಸ್ತಕ ಬೇಕಾಗಿತ್ತು, ಆಮೇಲೆ ರೂಮಿನ ಬಾಡಿಗೆ ಕಟ್ಟಬೇಕಿತ್ತು, ಊಟ ಮಾಡಬೇಕಿತ್ತು, ಹಣ ಇರಲಿಲ್ಲ. ಊದಿನ ಕಡ್ಡಿ ಮಾಡ್ತಿದ್ರು ಅವರು. ಒಂದು ಸಂದರ್ಭವನ್ನು ಬರೀತಾರೆ ನೆನ್ಪು ಮಾಡ್ಕೊಂಡು, ಊದಿನ ಕಡ್ಡಿ ತಗೊಟ್ಟು ಎಷ್ಟು ದೂರ ಆಯ್ತಾ ಅಷ್ಟು ದೂರ ನಡ್ಕೊಂಡು ಹೋಗ್ತಿದ್ರಂತೆ. ಅನಿವಾರ್ಯವಾದಾಗ ಬಸ್ ಹತ್ತಿದ್ರಂತೆ. ಆ ಬಸ್ಸಿನಲ್ಲಿ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲದೆ ಇದ್ದಾಗ ಊದಿನ ಕಡ್ಡಿ ಚೀಲವನ್ನ ಎರಡೂ ಕಾಲಿನ ಮಧ್ಯೆ ಇಟ್ಕೊಂಡು ಒಂದ್ ಕೈಯಲ್ಲಿ ಮೇಲಿನ ಆ ಟಾಪಿಗೊಂದು ರಾಡಿ ಇರುತ್ತಲ್ಲ ಅದನ್ನ ಹಿಡ್ಕೊಂಡು ಇನ್ನೊಂದ್ ಕೈಯಲ್ಲಿ ಪುಸ್ತಕ ಓದ್ತಿದ್ರು. ಯಾಕೆಂದ್ರೆ ಅವರು ಪುಸ್ತಕ ತರ್ತಾ ಇದ್ದಿದ್ದು ಲೈಬ್ರರಿಯಿಂದ. ಈ ಪುಸ್ತಕವನ್ನ ಆದಷ್ಟು ಬೇಗ ಓದಿ ಮುಗಿಸಿದ್ರೆ ಇನ್ನೊಂದು ಪುಸ್ತಕ ತಂದು ಓದಬಹುದು. ಅದು ಇವತ್ತು ಯಾರಿಗೂ ಅಂತ ಕಷ್ಟ ಇಲ್ಲ, ಆದ್ರೆ ನಾವು ಎಷ್ಟು ಪುಸ್ತಕಗಳನ್ನು ಓದಿದ್ದೀವಿ. ಹಾಗೆ ಇಂತಹ ಮಂಕುತಿಮ್ಮನ ಕಗ್ಗ, SR ಭೈರಪ್ಪನವರ ಭಿತ್ತಿ, ಆಮೇಲೆ ಕುವೆಂಪು ಕಾವ್ಯಗಳು, ಬೇಂದ್ರೆಯವರ ಜೀವನ. ಬೇಂದ್ರೆಯವರ ಅವರು ತುಂಬಾ ಜನ ಮಕ್ಕಳು ಹೋಗ್ಬಿಟ್ರು, ಆದ್ರೂ ಅವರು ಎಂತೆಂತಹ ಅಮರ ಕಾವ್ಯವನ್ನು ರಚಿಸಿದ್ರು. DVG ಅವರೇನು ದೊಡ್ಡ ಶ್ರೀಮಂತರಲ್ಲ. ವನಸುಮದಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವ. ಅದು ಅವ್ರ ಜೀವನ ಗೀರ್ತೇನೆ. ಅವರ ವಿದ್ವತ್ತು ನಮ್ಗೆ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಹಾಗೆ ಮಂಕುತಿಮ್ಮನ ಕಗ್ಗ ಇವತ್ತಿಗೂ ಕೂಡ ತುಂಬಾ ಪ್ರಸ್ತುತ. ಸರ್, ನಾವು ಭಾವನಾ ಜೀವಿಗಳು. ಹೌದು. ತುಂಬಾ ಸಂತೋಷ ಆದಾಗ, ಸುಖ ಬಂದಾಗ ತುಂಬಾ ಹಿಗ್ಬಿಡ್ತೀವಿ. ಅದೇ ಕಷ್ಟ ಬಂದಾಗ ಅಥವಾ ದುಃಖ ಬಂದಾಗ ತುಂಬಾ ಕುಗ್ಗಿ ಹೋಗ್ತೀವಿ. ಈ ಮಂಕುತಿಮ್ಮನ ಕಗ್ಗದಲ್ಲಿ ಸ್ಥಿತಪ್ರಜ್ಞತೆಯ ಬಗ್ಗೆ ಹೇಗೆ ಹೇಳಿದ್ದಾರೆ? ಅದಕ್ಕೆ ಅವರು ಹೇಳಿದ್ದಾರೆ ಏನಂತ ಹೇಳಿದ್ರೆ, ಸತ್ಯನೆಂದನ ಬೇಡ, ಸೋತೆನೆಂದನ ಬೇಡ, ಭಕ್ತಿ ಚೆನ್ನೊಳು ಸತ್ವದೂಟ ಎನಬೇಡ. ನಾವು ನೀವು ಕೇಳಿದ ಹಾಗೆ ಕಷ್ಟ ಬಂದ ಕೂಡಲೇ ನಾವು ಕುಗ್ಗೇ ಹೋಗ್ತೀವಿ, ಸುಖ ಬಂದ ಕೂಡಲೇ ನಾವು ತುಂಬಾ ಹಿಗ್ತೀವಿ. ಅದಕ್ಕೆ ಒಂದು ಸ್ಥಿತಪ್ರಜ್ಞನ ಲಕ್ಷಣವನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ. ಸತ್ಯನೆಂದನ ಬೇಡ. ಅಯ್ಯೋ, ಜೀವನದಲ್ಲಿ ಕಷ್ಟ ಬಂತು, ನಷ್ಟ ಆಯಿತು, ನಾನು ನಿರೀಕ್ಷೆ ಮಾಡಿದ ಗುರಿ ತಲುಪಲಿಕ್ಕಾಗಲಿಲ್ಲ,
ಅಂತ ಹೇಳಿ ಕುಗ್ಗಬೇಡ. ಸೋತೆ ನೆಂದೆನ ಬೇಡ, ನಾನು ಸೋತ್ ಹೋದೆ ನನಗೆ ಆಗೋದಿಲ್ಲ ಅಂತ ಹೇಳಬೇಡ. ಬತ್ತಿ ಚೆನ್ನೋಳು ಸತ್ವ ದೂಟ ಎನ್ನಬೇಡ, ನನ್ನ ಧೈರ್ಯ ಕಳ್ಕೊಂಡೆ, ಉತ್ಸಾಹ ಕಳ್ಕೊಂಡೆ, ಈ ರೀತಿ ಎಲ್ಲ ಹೇಳಲೇಬೇಡ. ಇದನ್ನು ನಾವು ನೆನ್ಪು ಮಾಡಿಕೊಂಡಾಗ ನಾವು ಈ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಸುಖ ಕಷ್ಟ ಎರಡೂ ಕೂಡ ರಾತ್ರಿ ಹಗಲುಗಳಿದ್ದಾಗೆ. ಸುಖನೂ ಬರುತ್ತೆ, ದುಃಖನೂ ಬರುತ್ತೆ. ನಾವು ಎರಡನ್ನೂ ಕೂಡ ಒಂದು ಸಮಾಧಾನದಲ್ಲಿ ತಗೊಳ್ಬೇಕು. ಮತ್ತೊಂದು ಕಡೆ ಹೇಳ್ತಾ, ಗೌರವಿಸು ಜೀವನವ, ಗೌರವಿಸು ಚೇತನವ, ಆರದು ಜಗವೆಂದು ಭೇದವೆಣಿಸದಿರು. ಆಮೇಲೆ ಅವರು ಮುಂದುವರೆದು ಹೇಳ್ತಾರೆ, ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ ದಾರಿ ಆತ್ಮೋನ್ನತಿಗೆ ಮಂಕುತಿಮ್ಮ. ಹೋರುವುದೇ ಜೀವನ ಸಮೃದ್ಧಿ ಗೋಸುಗ ನಿನಗೆ. ನಮ್ಮ ಜೀವನ ಸಮೃದ್ಧವಾಗಬೇಕಾದ್ರೆ ಹೋರು ಅಂದರೆ ಹೋರಾಟ ಮಾಡೋದು, ಅದನ್ನು ನಾವು ಮಾಡಬೇಕು. ಆ ರೀತಿ ನಾವು ಕಷ್ಟ ಸುಖ ಎರಡನ್ನೂ ಕೂಡ ಒಂದು ಸ್ಥಿತಪ್ರಜ್ಞರಾಗಿ ನಾವು ಸ್ವೀಕಾರ ಮಾಡಬೇಕು ಅನ್ನೋದು DVG ಅವರ ಬದುಕಿನ ಸಂದೇಶವೂ ಹೌದು, ಅವರ ಬರಹಗಳ ಸಂದೇಶವೂ ಹೌದು. ಈಗ ಉದಾಹರಣೆಗೆ ಶೃಂಗಾರ ಮಂಗಳಂ ಅಂತ ಒಂದು ಸಣ್ಣ ಕಾವ್ಯ ಬರೆದಿದ್ದಾರೆ. ಅದು ಇಂಗ್ಲಿಷ್ ಭಾಷೆಯ ಅಮರ ಕವಿ ಜಾನ್ ಕಿಟ್ಸ್. ಅವ ಬದುಕಿದ್ದ ಕೇವಲ 26 ವರ್ಷ ಮಾತ್ರ. ಅವನು ಗ್ರೀಕರ ಒಂದು ಚಿತಾಭಸ್ಮದ ಕರಂಡವನ್ನು ನೋಡಿದ. ಒಳಗಡೆ ಇರೋದು ಚಿತಾಭಸ್ಮ, ಆ ಕರಂಡದ ಸುತ್ತ ಇರೋದು ಕಲೆ. ಅದನ್ನೇ DVG ಅವರು ಜೀವನದಲ್ಲಿ ಸೌಂದರ್ಯ, ಸತ್ಯ, ಆಮೇಲೆ ಮರಣ, ಜೀವನದ ರಹಸ್ಯ ಇದನ್ನು ಕುರಿತು ಶೃಂಗಾರ ಮಂಗಳಂ ಅಂತೇಳಿ ಒಂದು ಸಣ್ಣ ಪುಸ್ತಕ, ಅದು ಕನ್ನಡ ಪದ್ಯಗಳಲ್ಲೆಲ್ಲ ಬರೆದಿದ್ದಾರೆ ಅವರು. ಅದನ್ನು ಗದ್ಯದಲ್ಲಿ ಬರೋ ಒಂದು 20 ಪುಟ ಆಗ್ಬೋದು. ಅದ್ರ ತನ್ನ ಅಧ್ಯಯನ ಮಾಡಿದಾಗ ನಮ್ಗೆ ಸ್ಥಿತಪ್ರಜ್ಞತೆ ಅನ್ನೋದು ಚೆನ್ನಾಗಿ ಬಂದೇ ಬರುತ್ತೆ. ಅದೇ ರೀತಿ ಆಸ್ತಿಕತೆ ಮತ್ತೆ ನಾಸ್ತಿಕತೆ ಬಗ್ಗೆ, ಸೊ ನಾವು ಪೂಜೆ ಮಾಡುವಾಗ ದೇವರು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಥವಾ ವರವನ್ನು ಕೊಡ್ತಾನೆ, ಈ ತರ ನಾವು ಪೂಜೆ ಮಾಡ್ತೀವಿ. ಆದ್ರೆ ಒಂದು ಕೋಟ್ ನೋಡಿದೆ ನಾನು, ಪೂಜೆ ಮಾಡಿದಾಗ ದೇವರು ವರವನ್ನು ಕೊಡ್ತಾನೆ ಅನ್ನೋ ಭಾವನೆಯಿಂದ ಪೂಜೆ ಮಾಡ್ತೀವಿ. ಆದ್ರೆ ತಪ್ಪುಗಳನ್ನು ಮಾಡಿದವಾಗ ಅಥವಾ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡುವಾಗ ದೇವರು ನಮ್ಮನ್ನ ನೋಡ್ತಾನೆ ಅನ್ನೋ ಕಲ್ಪನೆ ನಮಗಿರೋದಿಲ್ಲ. ಸೊ ಅದನ್ನೇ ಹೇಳ್ತಾರೆ ಮಂಕುತಿಮ್ಮನ ಕಗ್ಗದಲ್ಲಿ, ಸಿಂಹಳದ ನೋಣ ನೀನು ಅಂತ. ಹೌದು, ನಂಬಿದನು ಪ್ರಹ್ಲಾದ, ಮೋಕ್ಷ ಸಿಕ್ತು. ದೇವರೇ ಇಲ್ಲ ನಾನೇ ಶ್ರೇಷ್ಠ ಅನ್ನೋ ಅವನ ತಂದೆಗೂ ಕೂಡ ಮೋಕ್ಷ ಸಿಕ್ತು. ಆದ್ರೆ ಸಿಂಹಳದ ನೋಣ ನೀನು. ಸೊ ಆಸ್ತಿಕತೆ ಮತ್ತೆ ನಾಸ್ತಿಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಅಥವಾ ಕಗ್ಗ ಏನ್ ಹೇಳ? ಈಗ ಇದಕ್ಕೆ ಕಗ್ಗದ ಉತ್ತರ ನೀವೇ ಹೇಳಿದ್ರಿ. ಅದನ್ನು ನಂಬಿದನು ಪ್ರಹ್ಲಾದ, ನಂಬದಿದ್ದನು ತಂದೆ, ನಂಬಿಯೂ ನಂಬದಿಹ ಇಬ್ಬಂದಿ ನೀನು. ಆಮೇಲೆ ಅವ್ರು ಹೇಳ್ತಾರೆ, ಕಂಬದಿನ ಬಿಂಬದಿನ ಮೋಕ್ಷ ಅವರಿಂಗಾಯ್ತು, ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅಂದ್ರೆ ಹಿರಣ್ಯ ಕಶ್ಯಪ ನಾಸ್ತಿಕ ಅಲ್ಲ, ಅವನದೇನಂದ್ರೆ ಹರಪಾರಮ್ಯ, ಪ್ರಹ್ಲಾದಂದು ಹರಿಪಾರಮ್ಯ. ಅದಕ್ಕೊಂದು ಘರ್ಷಣೆ ಆಗುತ್ತೆ. ಈಗ ಹಿರಣ್ಯ ಕಶ್ಯಪ ಹರಿಯೇ ಶ್ರೇಷ್ಠ ಅಂತ ಒಪ್ಪಲಿಲ್ಲ ಅವನು, ಹರನೇ ಶ್ರೇಷ್ಠ, ಹರಿ ಇಲ್ಲದ ಹಾಗೆ ಮಾಡಬೇಕು. ಆದ್ರೆ ಪ್ರಹ್ಲಾದ ಹರಿಭಕ್ತನಾದನೇ ಹೊರತು ಹರದ್ವೇಷ ಆಗಲಿಲ್ಲ. ನಾವು ಒಂದೊಂದ್ಸಲ ನಂಬ್ತೀವಿ, ಒಂದೊಂದ್ಸಲ ನಂಬೋದಿಲ್ಲ. ನಮ್ಗೆ ಯಾವ್ದಾದ್ರು ಒಂದೇ ಗುರಿ ಬೇಕು. ನಮ್ಮ ಸನಾತನ ಧರ್ಮದಲ್ಲಿ ನಾಸ್ತಿಕತೆ ಅಪರಾಧ ಅಲ್ವೇ ಅಲ್ಲ. ಯಾಕಂದ್ರೆ ಸಮಾಜದಲ್ಲಿ ಬೇಕಾದಷ್ಟು ಜನ ನಾಸ್ತಿಕರು ಇರ್ತಾರೆ. ದೇವಸ್ಥಾನಕ್ಕೆ ಹೋಗೋದಿಲ್ಲ, ದೇವ್ರ ಪೂಜೆ ಮಾಡೋದಿಲ್ಲ, ದೇವರಿಗೆ ಕೈ ಮುಗಿಯೋದಿಲ್ಲ. ಆದರೆ ಅವರನ್ನ ಸಮಾಜದಿಂದ ನಾವು ಬಹಿಷ್ಕಾರ ಹಾಕಲಿಲ್ಲ. ಅವ್ರು ದೇವರ ನಂಬೋದಿಲ್ಲ ಬಿಡು, ತೊಂದರೆ ಇಲ್ಲ, ಅವ್ರವ್ರ ಅಧಿಕಾರ. ಆಮೇಲೆ ಇನ್ನು ಕೆಲವರು ತುಂಬಾ ಯಜ್ಞ, ಯಾಗ, ಹೋಮ, ಹವನ, ಸಂಧ್ಯಾವಂದನೆ, ದೇವ್ರ ಪೂಜೆ, ದೇವಸ್ಥಾನಕ್ಕೆ, ಆಮೇಲೆ ಪುಣ್ಯಕ್ಷೇತ್ರಗಳಿಗೆ ಹೋಗೋರು ಇದ್ದಾರೆ. ಅವ್ರಿಗೆ ನಾವೇನು ಸನ್ಮಾನ ಮಾಡೋದಿಲ್ಲ. ಹೀಗಾಗಿ ನಾಸ್ತಿಕತೆ ಅಪರಾಧ ಏನೂ ಅಲ್ಲ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾಸ್ತಿಕತೆ ಒಂದು ರೀತಿ ಆಸ್ತಿಕತೆನೆ. ಆಸ್ತಿಕರಿಗಿಂತಲೂ ದೊಡ್ಡ ಆಸ್ತಿಕರು ಅಂದ್ರೆ ಈ ನಾಸ್ತಿಕರು. ಯಾಕಂದ್ರೆ 24 ಗಂಟೆ ಅವರು ಆಲೋಚನೆ ಮಾಡೋದು ಆಸ್ತಿಕತೆಯನ್ನು ಹೇಗೆ ಖಂಡಿಸ್ಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾಸ್ತಿಕತೆ ಅಂದ್ರೆ ದೇವರು ಧರ್ಮದಲ್ಲಿ ನಂಬಿಕೆ ಇಲ್ಲದೆ ಇರೋದೇನೋ ಅಪರಾಧ ಏನೂ ಅಲ್ಲ.
ಮತ್ತೆ ನಾವು ಪೂಜೆ ಮಾಡೋದು ಅಥವಾ ನಾವು ದೇವಸ್ಥಾನಕ್ಕೆ ಹೋಗೋದು ಅಥವಾ ಯಾವುದಾದ್ರು ಅರ್ಚನೆ ಪೂಜೆ ಮಾಡಿಸೋದು ಇದೆಲ್ಲ ಯಾಕೆ ಅಂದರೆ ನಾವು ನಿರೀಕ್ಷೆ ಮಾಡಿದಂಥ ಆಸೆಗಳು ಕೈಗೂಡಬೇಕು ಅಂತ ಅಲ್ಲ. ನಮ್ಮ ಸಂಕಲ್ಪ ಇರುತ್ತೆ, ಹೌದು, ನಾನು ಹೀಗಾದ್ರೆ ಇಂಥದ್ದೊಂದು ಮಾಡಿಸ್ತೀನಿ. ಆದರೆ ನಮ್ಗೆ ಏನಂತ ಹೇಳಿದರೆ ನಮ್ಮ ಮನಸ್ಸಿಗೆ ಒಂದು ಸಮಾಧಾನ ಬೇಕು, ಆಮೇಲೆ ಒಂದು ಶಕ್ತಿ ಬೇಕು, ಒಂದು ಆಲಂಬನ ಶಕ್ತಿ ಬೇಕು. ಹಾ, ನಾನೀಗ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಇಂಥ ದೇವರನ್ನು ನಾನು ನಂಬಿದ್ದೀನಿ, ಇದರಿಂದ ನನಗೆ ಒಳ್ಳೇದಾಗತ್ತೆ ಅನ್ನುವಂತಹ ಒಂದು ಧನಾತ್ಮಕವಾದ ಚಿಂತನೆ ಇದೆಯಲ್ಲ, ಒಂದು ಪಾಸಿಟಿವ್ ಥಾಟ್, ಅದು ಮನುಷ್ಯನಿಗೆ ಒಂದು ಶಕ್ತಿ ಕೊಡುತ್ತೆ. ಇನ್ನು ನಾಸ್ತಿಕರು ಅವ್ರು ಯಾವುದನ್ನು ನಂಬೋದಿಲ್ಲ, ಅವರಿಗೂ ಕೂಡ ಏನೋ ಒಂದು ಇರತ್ತೆ ಒಳಗೆ, ಅವರ ಶಕ್ತಿಯನ್ನ ಹೆಚ್ಚು ನಂಬಿಕೆ. ಹೌದು, ಅವರು ತಮ್ಮ ಶಕ್ತಿಯನ್ನ, ತಮ್ಮ ಸ್ವಶಕ್ತಿಯಲ್ಲೇ ಅವರಿಗೆ ನಂಬಿಕೆ ಇದೆ. ಸಮಾಜದಲ್ಲಿ ಸಾಧಕರಿಗೆ ಇನ್ಸ್ಪೈರ್ ಆಗುವಂತ ಒಂದು ಏನಿದೆ, ಘನತತ್ವವೊಂದಕ್ಕೆ ದಿನರಾತ್ರಿ ಮನಸೋತು ನೆನೆಯದೆ ಇನ್ನೊಂದನು. ನಿಜವಾಗೂ ಹೇಳ್ಬೇಕು ಅಂತಂದ್ರೆ ಏನೇನು ಸಾಧನೆ ಮಾಡ್ಲಿಕ್ಕೆ ಹೊರಟಿದಾರೋ ಅವರೆಲ್ಲರಿಗೂ ಇನ್ಸ್ಪೈರ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅಂದ್ರೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಮಿತಿ, ನಮ್ಮ ಸಾಮರ್ಥ್ಯ, ನಮಗಿರುವ ಅವಕಾಶಗಳ ವ್ಯಾಪ್ತಿಯಲ್ಲಿ ನಾವೊಂದು ಗುರಿ ಇಟ್ಕೊಂಡು ಇರಬೇಕು. ಬಹಳ ದೊಡ್ಡ ಗುರಿಗಳನ್ನು ಇಟ್ಕೊಂಡು ನಾವು ಪ್ರಯತ್ನ ಪಡ್ಲಿಕ್ಕೆ ಆಗದೇ ಇರ್ಬೋದು. ಈಗ ಶತಾವಧಾನಿ ಆರ್ ಗಣೇಶ್ ಹಾಗೆ ನಾನು ಆಗಬೇಕು ಅಂತ ನಾವು ಗುರಿ ಇಟ್ಕೊಳ್ಳೋದು ಕಷ್ಟ. ಯಾಕಂದ್ರೆ ಗಣೇಶ್ ಅವರು ಆ ಸಾಧನೆ ಮಾಡಿದ್ದಾರೆ, ಆ ಎತ್ತರಕ್ಕೇರಿದ್ದಾರೆ. ಆದರೆ ನಾವು ನಮ್ಮ ಗುರಿಯ ಬಗ್ಗೆ ಒಂದು ನಿಖರವಾದ ಸ್ಪಷ್ಟವಾದ ಗುರಿ ಇಟ್ಕೊಂಡು, DVG ಅವರು ಹೇಳಿದ ಹಾಗೆ ನಾವು ಹಗಲು ರಾತ್ರಿ ಆ ಚಿಂತನೆಯಲ್ಲಿದ್ದಾಗ ನಾವು ಏನನ್ನು ಬೇಕಾದ್ರೂ ಸಾಧಿಸ್ಬಹುದು. ನಾನು PhD ಮಾಡುವಾಗ ನನಗೆ ಕೆಲವರು ಹೇಳಿದ್ರು, ಈ ಹಳ್ಳಿಯಲ್ಲಿ ಕೂತ್ಕೊಂಡು PhD ಮಾಡೋದು ಹೌದಾ ಅಂತ. ಆಗ ನನಗೆ ನೆನಪಿಗೆ ಬಂದಿದ್ದು ಶಿವರಾಮ್ ಕಾರಂತರು. ಅವರು ಆ ಕಾಲದಲ್ಲಿ ಅವರು ವಿಜ್ಞಾನ ಪ್ರಪಂಚ ಬರೆದರು, ಅದ್ಭುತ ಜಗತ್ತು ಬರೆದರು, ಯಕ್ಷಗಾನ ಬಯಲಾಟ ಬರೆದರು. ಅವಾಗ ತುಂಬಾ ಕೊರತೆಗಳಿತ್ತು, ವಾಹನ ಸೌಕರ್ಯ ಇರಲಿಲ್ಲ, ಬೇಕಾದಂತ ಪುಸ್ತಕಗಳಿರಲಿಲ್ಲ. ಈಗ ಗೂಗಲ್ನಲ್ಲಿ ಅಲ್ಲಿ ಇಲ್ಲಿ ಹುಡುಕಿ ಸಿಗತ್ತೆ. ಈಗ ಅಂಥ ಕಾಲದಲ್ಲಿ ಕೂಡ ಅವರು ಆ ವಿಜ್ಞಾನ ಪ್ರಪಂಚ ಒಬ್ರು ಬರೆದಿದ್ದಾರೆ ಅಂದ್ರೆ ನಮ್ಗೆ ವಿಸ್ಮಯ ಆಗತ್ತೆ. ಅವ್ರಿಗೆ ಯಾವುದೋ ಒಂದು ಪುಸ್ತಕ ಬೇಕಾಯ್ತಂತೆ, ನಮ್ಮ ದೇಶದಲ್ಲಿ ಎಲ್ಲೂ ಸಿಗ್ಲಿಲ್ಲಂತೆ, ಫ್ರಾನ್ಸ್ನಿಂದ ತರಿಸ್ಕೊಂಡಿದ್ರು. ಅದರಿಂದಲೇ ಶಿವರಾಮ್ ಕಾರಂತರು ಅವ್ರ ಬಗ್ಗೆ ಹೇಳುವಾಗ ಆಡು ಮುಟ್ಟದ ಸೊಪ್ಪಿಲ್ಲ, ಶಿವರಾಮ್ ಕಾರಂತರಿಗೆ ಗೊತ್ತಿಲ್ಲದೆ ಇರುವ ವಿಚಾರವೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಾವು ನಮ್ಮ ಕ್ಷೇತ್ರದಲ್ಲಿ ನಾವು ಯಾವ ರೀತಿಯಲ್ಲಿ ಇದರಲ್ಲಿ ಒಂದು ಸಂಶೋಧನೆ, ಒಂದು ಸಾಧನೆ ಮಾಡಬಹುದು ಅಂತ ಹಗಲೂ ರಾತ್ರಿ, ಅದನ್ನೇ ತಪಸ್ಸು ಅಂತ ಕರೆಯೋದು. ತಪಸ್ಸು ಅಂದ್ರೆ ಇನ್ನೇನಿಲ್ಲ, ತಪಃ ಅಂದ್ರೆ ಬಿಸಿಯಾಗೋದು ಅಂತ. ಈಗ ಇವತ್ತಿನ ಉಷ್ಣತೆ, ಹಿಂದೆ ಆಜ್ಕಿ ತಾಪಮಾನ ಅಂತಾರೆ. ಈ ಕೊಂಕಣಿ ಭಾಷೆಯಲ್ಲಿ ಜ್ವರ ಬಂದಾಗ ಮೈ ಬಿಸಿ ಆಗುತ್ತಲ್ಲ, ತಾಪಸ್ವೆ ಅಂತಾರೆ. ಅಂದ್ರೆ ಮೈ ಬಿಸಿಯಾಗಿದೆಯಾ, ತಲೆ ಬಿಸಿ ಮಾಡ್ಕೊಳ್ಳೋದು. ಅದು ಸಕಾರಾತ್ಮಕವಾಗಿ ಧನಾತ್ಮಕವಾಗಿ ಇದ್ದಾಗ ರಚನಾತ್ಮಕವಾದ ಕಾರ್ಯಗಳು ನಡೀತವೆ. ಈಗ ಎಷ್ಟೋ ಜನ ಒಳ್ಳೆ ಕೃಷಿಕರಾಗಿದ್ದಾರೆ. ಅವರು ಕೃಷಿಯಲ್ಲಿ ತುಂಬಾ ದೊಡ್ಡ, ಈಗ ಜಪಾನಿನ ಫುಕುವೋಕು ಇದ್ರು. ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಪ್ರಫುಲ್ಲ ಚಂದ್ರ ಮತ್ತೆ ರತ್ನಾಕರ ಅಂತಿದ್ರು. DR ಪ್ರಫುಲ್ಲ ಚಂದ್ರ ಅಂತ, ಅವರು ಕುವೆಂಪುರವರ ಭಾವಂದರು. ಆಮೇಲೆ ಆಂಧ್ರದಲ್ಲಿ ನಾರಾಯಣ ರೆಡ್ಡಿ ಅಂತಿದ್ರು. ಇವರೆಲ್ಲ ಹೇಗೆ ಮಾಡಿದ್ರು ಅಂದ್ರೆ ಹಗಲೂ ರಾತ್ರಿ ಅದನ್ನೇ ಒಂದು ತಪಸ್ಸನ್ನಾಗಿ ತಗೊಂಡ್ರು. ಹೀಗಾಗಿ ನಾವು ಜೀವನದಲ್ಲಿ ಒಂದು ಗುರಿ ಇಟ್ಕೊಂಡು ಆ ಗುರಿಯ ಕಡೆಗೆ ನಾವು ಸಾಗುತ್ತಾ ಬೇರೆ ಏನನ್ನೂ ಆಲೋಚನೆ ಮಾಡಿದೆ, ಅದೊಂದನ್ನೇ ಆಲೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಾವು ಯಾವ ಸಾಧನೆ ಬೇಕಾದ್ರೂ ಮಾಡ್ಬೋದು. ಈಗ SK ರಾಮಚಂದ್ರ ರಾವ್ ಅಂತಿದ್ರು. ಅವರು ಮೂಲತಃ ಅವರು ಮನಃಶಾಸ್ತ್ರಜ್ಞರು. ಅವರಿಗೆ ಗೊತ್ತಿಲ್ಲದ ವಿಚಾರವೇ ಇರಲಿಲ್ಲ. ಚಿತ್ರಕಲೆ ಗೊತ್ತಿತ್ತು, ಸಾಹಿತ್ಯ, ಸಂಗೀತ, ತತ್ವಶಾಸ್ತ್ರ, ಧರ್ಮ ಎಲ್ಲವನ್ನೂ ಕೂಡ ಅವರು ಅರಗಿಸ್ಕೊಂಡಿದ್ರು. ಹಾಗೆ ನಾವು ಅದಕ್ಕೆ ಒಂದು ಬದ್ಧತೆಯಿಂದ ನಮ್ಮನ್ನು ಸಮರ್ಪಣೆ ಮಾಡಿಕೊಂಡಾಗ ಖಂಡಿತವಾಗ್ಲೂ ಕೂಡ ಅದು ಸಾಧ್ಯತೆ ಉಂಟದು.
ಇನ್ನೊಂದು ಪದ್ಯ ತುಂಬಾ ಇಷ್ಟ ಆಗಿತ್ತು ಸರ್ ನನಗೆ. ಹಾ. ಸಾತ್ವಿಕದಿ ಬಾಳ್ದವಂಗ್ ಎತ್ತಲಿಂ ಭಯವಿಹುದು ಚಿತ್ರ ಹೊಸದಿರ್ಪದಲ್ಲಿ, ಅಂದ್ರೆ ಸಾತ್ವಿಕವಾಗಿ ಬದುಕಿದ ವ್ಯಕ್ತಿಗೆ ಯಾವ ವಿಷಯದಲ್ಲೂ ಭಯ ಪಡಬೇಕಾದ ಅವಶ್ಯಕತೆ ಇರೋದಿಲ್ಲ ಅನ್ನೋದು. ಸೊ ಹಾಗಾದ್ರೆ ಸಾತ್ವಿಕತೆ ಅನ್ನೋದು ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು ಮನುಷ್ಯ? ಸಾತ್ವಿಕತೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕವಾಗಿ ಹೇಳಿದ್ರೆ 3 ಗುಣಗಳು, ಸತ್ವ ರಜ ತಮ ಅಂತ ಹೇಳಿ. ಈ ರಜೋಗುಣ ಇದ್ರೆ ಸ್ವಲ್ಪ ಅಹಂಕಾರಿ ಆಗ್ತಾನೆ ಮನುಷ್ಯ, ರಾವಣನ ಹಾಗೆ. ತಮೋ ಗುಣಿ ಅಂತ ಹೇಳಿದ್ರೆ ಬಿದ್ದರೆ ನಿದ್ದೆ ಎದುರು ಮುದ್ದೆ, ಕುಂಭಕರ್ಣ ಇದ್ದ ಹಾಗೆ. ಇನ್ನು ಸಾತ್ವಿಕತೆ ಅಂತ ಹೇಳಿದ್ರೆ ಒಂದು ನಿರುದ್ವಿಗ್ನತೆ, ಯಾವ ಕಾಲಕ್ಕೂ ನಾವು ಎಕ್ಸೈಟ್ ಆಗಬಾರ್ದು, ಇಮೋಷನಲ್ ಆಗಬಾರ್ದು ನಾವು, ಅದು ಒಂದು. ಆಮೇಲೆ ದೇವರು ಈ ಮನುಷ್ಯನಿಗೆ ಭೂಮಿಯ ಮೇಲೆ ಬದುಕೋದಕ್ಕೆ ಒಬ್ಬೊಬ್ಬರಿಗೂ ಒಂದೊಂದು ಶಕ್ತಿ ವಿಶೇಷ ಕೊಟ್ಟೇ ಇರ್ತಾರೆ. ಕೆಲವರು ಒಳ್ಳೆ ಅಡುಗೆ ಮಾಡ್ತಾರೆ, ಕೆಲವರು ಒಳ್ಳೆ ಪೌರೋಹಿತ್ಯ ಮಾಡ್ತಾರೆ, ಕೆಲವರು ಒಳ್ಳೆ ನರ್ತಕರಾಗ್ತಾರೆ, ಹಾಡುಗಾರರಾಗ್ತಾರೆ. ಆಮೇಲೆ ಎಷ್ಟೋ ಜನ ಈ ಕೂಲಿ ಕಾರ್ಮಿಕರಲ್ಲಿಯೂ ನೋಡ್ತೀವಿ ನಾವು, ತುಂಬಾ ನಿಷ್ಠೆಯಿಂದ ಯಾವ ಮನೆಯಲ್ಲಿ ಕೆಲಸಕ್ಕೆ ಹೋಗ್ತಾರೋ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ಆ ರೀತಿ ಅದು ಸಾತ್ವಿಕತೆ. ಸಾತ್ವಿಕತೆ ಅಂತ ಹೇಳಿದ್ರೆ ನಾವು ಯಾವುದಕ್ಕೂ ಕೂಡ ಅಹಂಕಾರ ಪಡಬಾರ್ದು. ಒಂದು ಸ್ವಲ್ಪ ಸಣ್ಣ ಸಾಧನೆ ಮಾಡಿದ ಕೂಡಲೇ ಬಹಳ ಅಹಂಕಾರ ಬರೋದುಂಟು. ಕೆಲವು ಅಧಿಕಾರಿಗಳನ್ನ ನೋಡ್ತೀವಿ ನಾವು, ಅವ್ರು ನಮಸ್ಕಾರ ಅಂತ ಹೇಳ್ತೀನಿ, ನಮಸ್ಕಾರ ಅಂತ ಹೇಳೋದಿಲ್ಲ, ಅಥವಾ ಏನ್ ಬಂದಿದ್ದೀರಿ ಅಂತ ಹೇಳೋದಿಲ್ಲ. ಯಾಕಂದ್ರೆ ಅವರಿಗೆ ಅಧಿಕಾರಕ್ಕೆ ಅಂಟಿಕೊಂಡಿರ್ತಾರೆ. ಆ ಅಧಿಕಾರಕ್ಕೆ ಸದಾ ಅಂಟಿಕೊಂಡೇ ಇರೋದಲ್ಲ. ನಾವು ಒಂದು ಶಾಂತ ಭಾವ, ಸಮಾಧಾನದ ಸ್ಥಿತಿ, ಆಮೇಲೆ ನಮ್ಮ ಬಗ್ಗೆ ಸಮಾಜ ಆಡುವ ಮಾತುಗಳಿಗೆ ಒಂದು ನಿರ್ಲಿಪ್ತತೆ. ಅದನ್ನೇ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿರೋದು, ಸುಖೇ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯ ಜಯವು ಅಂತ. ಅಕ್ಕ ಮಹಾದೇವಿ ಅದನ್ನ ಕನ್ನಡದಲ್ಲಿ ಅತ್ಯಂತ ಸೊಗಸಾಗಿ ಹೇಳಿದ್ರು, ಬೆಟ್ಟದ ಮೇಲೊಂದು ಮನೆ ಮಾಡಿ ಅನ್ನುವ ವಚನದಲ್ಲಿ. ಅಂಥದ್ದೆಲ್ಲ ಜನಸಾಮಾನ್ಯರ ಅನುಭವಕ್ಕೆ ನಿಲುಕುವ ದೃಷ್ಟಾಂತಗಳನ್ನ ಹೇಳಿ ಕೊನೆಗೆ ಒಂದು ಸಿದ್ಧಾಂತ ಹೇಳ್ತಾರೆ. ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದಗಳು ಬಂದಡೆ ಮನದಲ್ಲಿ ಕೋಪವನ್ನು ತಾಳದೆ ಸಮಾಧಾನಿಯಾಗಿರಬೇಕು. ಹಾಗೆ ಒಂದು ಸಮಾಜದಲ್ಲಿ ನಮ್ಮನ್ನು ಕೆಲವರು ಹೊಗಳ್ತಾರೆ, ಕೆಲವರು ತೆಗಳ್ತಾರೆ, ಕೆಲವರು ಆಪಾದನೆಗಳನ್ನು ಮಾಡ್ತಾರೆ, ಏನೋ ತಪ್ಪು ತಿಳ್ಕೊಂಡು ಅಪವಾದಗಳನ್ನು ಹೊರಿಸ್ತಾರೆ. ನಾವು ಅದಕ್ಕೆ ಕಿವಿಗೊಡದೆ ನಮ್ಮ ಕಿವಿ ಮೇಲೆ ಬಿತ್ತು ಅಂತ ಹೇಳ್ಕೊಂಡು ಹೇಳಲಿ, ಈ ರೀತಿ ನಾವೊಂದು ಸಾತ್ವಿಕ ಮಾರ್ಗದಲ್ಲಿ ನಡೆದಾಗ ನಮ್ಗೆ ಯಾರ ಭಯವೂ ಇರೋದಿಲ್ಲ. ಆಮೇಲೆ ನಮ್ಮಲ್ಲಿ ನೈತಿಕ ದ್ರವ್ಯವೂ ಸೃಷ್ಟಿಯಾಗುತ್ತೆ. ನಾವು ಕೂಡ ಸಮಾಜದಲ್ಲಿ ಅತ್ಯಂತ ಆಸ್ತಿಯಾಗಿ ಅಥವಾ ಒಂದು ಬೆಲೆ ಬಾಳುವ ಒಂದು ವಸ್ತುವಾಗಿ ನಾವು ಬದುಕೋದಕ್ಕೆ ಸಾಧ್ಯ. ತುಂಬಾ ಪುಸ್ತಕಗಳನ್ನ ಬರೆದಿದ್ದೀರಿ ಅಂತ ಕೇಳಿಪಟ್ಟೆ ಸರ್, ಯಾವ್ಯಾವ ಪುಸ್ತಕಗಳನ್ನ ರಚಿಸಿದ್ರಿ? ನಾನು ನನ್ನ ಡಾಕ್ಟರೇಟ್ ಥೀಸಿಸು ಎನ್ ಮೂರ್ತಿರಾವ್ ಅವರ ಸಮಗ್ರ ಸಾಹಿತ್ಯ ಒಂದು ಅಧ್ಯಯನ, ಅದು ಬೆಂಗಳೂರಿನಲ್ಲಿ ಒಬ್ಬರು ಪ್ರಿಂಟ್ ಮಾಡಿದ್ರು, ಶತಾಯುಷಿ ಅಂತ. ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ನನಗೆ ಈ ಕಾಶಿಯ ಚೌಖಂಬ ಅಮರ ಭಾರತೀಯ ಕ್ಯಾಟ್ಲಾಗ್ ನೋಡಿದಾಗ ಈಗ ಕಾಳಿದಾಸನ ರಘುವಂಶ, ಆಮೇಲೆ ರಘುವಂಶದ ಬಗ್ಗೆ ಒಂದು 10 ಪುಸ್ತಕಗಳು ಬಂದಿವೆ. ಇದೆಲ್ಲ ಏನು ಅಂತ ನೋಡಿದಾಗ ವ್ಯಾಖ್ಯಾನಗಳು, ಆಮೇಲೆ ರಾಮ ನಾಟಕಗಳು, ಇದನ್ನೆಲ್ಲ ನಾನು ಸಂಗ್ರಹ ಮಾಡಿದೆ. ಹಾಗೆ ರಾಮ ಅನ್ನೋನು ಒಬ್ಬನೇ, ಕೃಷ್ಣ ಅನ್ನೋನು ಒಬ್ಬನೇ. ಹಾಗಾದ್ರೆ ಎಷ್ಟು ಕೃತಿಗಳು ಹೇಗೆ ಬಂತು ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು. ಈ ರಾಮ ಕೃತಿಗಳನ್ನ ಸಂಗ್ರಹ ಮಾಡಿ ರಾಮಾಯಣ ಕೈಪಿಡಿ ಅಂತ ಒಂದು ಮಾಡಿದೆ. ಅದೇನು ಓದುವ ಪುಸ್ತಕ ಅಲ್ಲ, ಒಂದು ಕಡೆಯಲ್ಲಿ ರಾಮ ಕೃತಿಗಳು, ಅದು ಕಾವ್ಯ, ನಾಟಕ, ಪದ್ಯ, ಗದ್ಯ ಎಲ್ಲ, ಎದುರುಗಡೆ ಆ ಲೇಖಕರ ಹೆಸರು. ಆಮೇಲೆ ವಿಶ್ವ ರಾಮಕಥಾ ವಾಹಿನಿ ಅಂತ ಒಂದು ಬರೆದು, ಅಂದ್ರೆ ಭಾರತದಲ್ಲಿ ಪ್ರಪಂಚದಲ್ಲಿ ರಾಮಾಯಣದ ಕಥಾಂತರಗಳು ಹೇಗಿದಾವೆ ಅಂತ. ನಮ್ಗೆ ವಾಲ್ಮೀಕಿ ರಾಮಾಯಣ ಒಂದು ಗೊತ್ತು, ಆದ್ರೆ ಇದಕ್ಕಿಂತ ಹೊರತಾದ ವಿಭಿನ್ನ ರೀತಿಯ ರಾಮಾಯಣಗಳು ತುಂಬಾ ಇದ್ದಾವೆ. ಆಮೇಲೆ ನನ್ನ ಸ್ನೇಹಿತರೊಬ್ರು ನಗರದಲ್ಲಿ ಅಮ್ರಾಯಿ ಮಠ ಅಂತಿದ್ದಾರೆ, ಅವ್ರ ಇತಿಹಾಸದಲ್ಲಿ, ಅದರಲ್ಲೂ ಬಿದನೂರಿನ ಇತಿಹಾಸದಲ್ಲಿ ಬಹಳ ತಲಸ್ಪರ್ಶಿ ಅಧ್ಯಯನ ಮಾಡಿದ್ದಾರೆ.
ನಮ್ಮ DS ಶ್ರೀಧರ್ ಅವರು ಕೆಲವು ಪೌರಾಣಿಕ ಕಾದಂಬರಿಗಳನ್ನ ಬರೆದರು. ಅಸುರಗುರು ಶುಕ್ರಾಚಾರ್ಯ ಅಂತ ಬರೆದರು, ಪರಶುರಾಮ ಅಂತ ಬರೆದರು. ಹೀಗೆ ಅದನ್ನೆಲ್ಲ ನೋಡಿ ಅಮ್ರಾಯ ಮಠ ಹೇಳಿ ನೀವು ಒಂದು ಪೌರಾಣಿಕ ಕಾದಂಬರಿ ಬರೀಲೇಬೇಕು ಅಂತ. ನಾನು ದ್ರೋಣಾಚಾರ್ಯ ಅಂತ ಒಂದು ಬರೆದೆ. ಆಮೇಲೆ ಶ್ರೀಮದ್ ರಾಮಚಂದ್ರಾಪುರ ಮಠದ ಪರಮ ಪೂಜ್ಯ ಗುರುಗಳು ಒಂದು ಸಲ ಚಾತುರ್ಮಾಸ್ಯದಲ್ಲಿ ಒಂದು ದೊಡ್ಡ ಸಂಕಲ್ಪ ಮಾಡಿದರು. 60 ದಿನಕ್ಕೆ 60 ಪುಸ್ತಕಗಳ ಬಿಡುಗಡೆ. ಅದು ನಮ್ಮ ಪ್ರಾಚೀನ ಭಾರತ ಅಥವಾ ನಮ್ಮ ವೇದ ವಾಂಗ್ಮಯದ ಕಾಲದ ಅಥವಾ ಪ್ರಾಚೀನ ಭಾರತದ ಬಹಳ ದೊಡ್ಡ ವ್ಯಕ್ತಿಗಳ ಬಗ್ಗೆ, ವಿಶ್ವಾಮಿತ್ರನ ಬಗ್ಗೆ, ಗೌತಮರ ಬಗ್ಗೆ, ಹೀಗೆ. ಅವಾಗ ನನಗೆ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ಬರೆಯೋದಕ್ಕೆ ಒಂದು ಅವಕಾಶವನ್ನ ಪರಮ ಪೂಜ್ಯರು ಅನುಗ್ರಹ ಮಾಡಿದ್ರು. ಹೀಗೆ ನಾನು ವಿಶ್ವರಾಮ ಕಥಾವಾಹಿ ಆಮೇಲೆ ಹಾಮಾನಾಯಕರು ಬದುಕಿರುವಾಗ ಅವರೊಂದು ಯೋಜನೆ ಹಾಕೊಂಡ್ರು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರ ಬಗ್ಗೆ ಒಂದೊಂದು ಪುಸ್ತಕ ತರಬೇಕು ಅಂತ. ಅದನ್ನ ನವಕರ್ನಾಟಕದ ರಾಜಾರಾಮನ್ ಅವರು ತಾನು ಆ ಪುಸ್ತಕಗಳನ್ನು ಪ್ರಕಟಿಸ್ತೀನಿ ಅಂದ್ರು. ಆಗ 48 ಜನರಿಗೆ ಬಂದಿತ್ತು. ಕುವೆಂಪು ಅವರಿಂದ ಆರಂಭ ಆಯಿತು. AN ಮೂರ್ತಿರಾಯರ ಬಗ್ಗೆ ಬರೆಯೋದಕ್ಕೆ ನನ್ನ PhD ಗುರುಗಳಾದ ಡಾಕ್ಟರ್ TNM ಶಂಕರನಾರಾಯಣ ಅವರ ಮೂಲಕ ನನಗೊಂದು ಕರೆ. AN ಮೂರ್ತಿರಾವ್ ಅಂತ ಒಂದು ಬರೆದೆ ನಾನು. ಅದು 2 ಸಲ ಮುದ್ರಣ ಆಯಿತು. ಆಮೇಲೆ ಈಗ ನಮ್ಮ ದೇಶದ ಬಹಳ ದೊಡ್ಡ ವೈದ್ಯರು ದ್ವಾರಕನಾಥ್ ಶಾಂತಾರಾಮ್ ಕೋಟ್ನಿಸ್ ಅಂತ, ಅವ್ರು 32ನೇ ವರ್ಷದಲ್ಲಿ ತೀರಿ ಹೋದ್ರು ಚೀನಾದಲ್ಲಿ. ಅವ್ರ ಬಗ್ಗೆ ಒಂದು ಬರೀಬೇಕು ಅನ್ನುವಂತ ಒಂದು ಕಲ್ಪನೆ ಇತ್ತು. ಆದ್ರೆ ನನ್ನ ಹತ್ರ ಪುಸ್ತಕ ಎಲ್ಲೂ ಇರ್ಲಿಲ್ಲ. ಕೊನೆ ಒಂದು ದಿವಸ ಹೀಗೆ ಮಾತಾಡ್ತಾ ಕೂತಿರುವಾಗ ನನ್ನ ಮಗ ಸೊಸೆ ಗೂಗಲ್ ನಲ್ಲಿ ನೋಡಿ ಚಂಡೀಗಢದಿಂದ ಒಂದು ಪುಸ್ತಕವನ್ನು ನನಗೆ ದೊರಕಿಸಿಕೊಟ್ರು. ಅದೊಂದು ಕನ್ನಡಕ್ಕೆ ಅನುವಾದ ಮಾಡಿದೆ. ಅದು ಪ್ರಿಂಟ್ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ಶೇಕ್ಸ್ಪಿಯರ್ದು ಒಂದು ನಾಟಕ ಇತ್ತು ನನಗೆ MAಗೆ, ಟೆಂಪೆಸ್ಟ್ ಅಂತ, ಬಿರುಗಾಳಿ ಅಂತ. ಆ ನಾಟಕದ ವಿಮರ್ಶೆಗಳನ್ನು ಓದುವಾಗ ಒಬ್ಬ ವಿಮರ್ಶಕ ಹೇಳ್ತಾನೆ, ಈ ನಾಟಕದ ಪ್ರಧಾನ ಪಾತ್ರ ಯಾವುದು ಅಂತ. ಅವನು ಹೇಳ್ತಾನೆ, ಇದ್ರ ಪ್ರಧಾನ ಪಾತ್ರ ದ್ವೀಪ, ಐಲ್ಯಾಂಡ್. ಈ ದ್ವೀಪವೇ ಪ್ರಧಾನ ಪಾತ್ರ ಇದರಲ್ಲಿ ಅಂತ. ಅದೊಂದು ಸ್ವಲ್ಪ ಕುತೂಹಲದ ವಿಷಯ. ಮತ್ತು ಅದಕ್ಕೆ ಸಾಕಷ್ಟು ಸಮರ್ಥನೆಗಳನ್ನು ಅವನು ಕೊಡ್ತಾನೆ. ಅವಾಗ ನನ್ಗೆ ಅನ್ನಿಸ್ತು, ಹಾಗಾದ್ರೆ ಒಂದು ದ್ವೀಪ ಒಂದು ಪಾತ್ರವಾಗೋದಾದ್ರೆ ನಮ್ಮ ಮಲೆನಾಡು ಪಾತ್ರ ಆಗ್ಲಿಕ್ಕಿಲ್ವಾ ಅಂತ. ಹೀಗಾಗಿ ನನ್ನ ಬಾಲ್ಯದ ಮಲೆನಾಡನ್ನ ಕುರಿತು ಆದಷ್ಟು ನೆನ್ಪು ಮಾಡಿಕೊಂಡು ಆಗಿನ ಕಾಲದ ಕೃಷಿ, ಗೋ ಸಂಪತ್ತು ಇದೆಲ್ಲ ನೆನ್ಪು ಮಾಡ್ಕೊಂಡು ಬರೀತಾ ಇದ್ದೀನಿ. ಆಮೇಲೆ ಅವಾಗ ನೀವು ಕೇಳಿದಾಗ ತುಂಬಾ ದುಃಖದ ಸಂಗತಿ ಯಾವುದು ಅಂತ ಕೇಳಿದ್ರೆ, ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ, ವಿಶೇಷವಾಗಿ ನಮ್ಮ ಮಲೆನಾಡಿನಲ್ಲಿ ಕೃಷಿ ಸಂಸ್ಕೃತಿ ಹೋಯ್ತು. ಆಮೇಲೆ ಗೋ ಸಂಸ್ಕೃತಿ ಹೋಯಿತು. ಆಮೇಲೆ ಎಷ್ಟೋ ಜಾನಪದ ಕಲೆಗಳು ಮುಂದುವರಿ ನಶಿಸಿ ಹೋಗ್ತಾ ಇದೆ. ನಮ್ಮ ತೀರ್ಥಹಳ್ಳಿ ತಾಲೂಕಿನಲ್ಲಿ ಅಂಟಿಕೆ ಪಂಟಿಕೆ ಅನ್ನುವಂಥ ಒಂದು ಒಳ್ಳೆ ಸಂಪ್ರದಾಯ. ಅದನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರು D ಮಂಜುನಾಥ್ ಅದಕ್ಕೆ ಒಂದು ಪುನರುಜ್ಜೀವನದ ಒಂದು ಕಾಯಕಲ್ಪವನ್ನು ಮಾಡಿದ್ರು. ಅದಕ್ಕೆ ಅದು ಕಡಿಮೆ ಆಗ್ತಾ ಇದೆ. ಹೀಗೆ ನಮ್ಮ ದೇಶೀಯ ಸಂಸ್ಕೃತಿ, ಗ್ರಾಮೀಣ ಸಂಸ್ಕೃತಿ ಇವೆಲ್ಲ ಮರೆ ಆಗ್ತಾ ಇದ್ದಾವೆ. ನಮ್ಮ ಕೃಷಿ ಸಂಸ್ಕೃತಿ ಅಂತ ಹೇಳಿದ್ರೆ ಕೃಷಿಯ ವಸ್ತುಗಳ ಹೆಸರುಗಳು ಗೊತ್ತಿಲ್ಲ. ಹಾಗೆ ಆ ರೀತಿ ನಮ್ಮ ಮಲೆನಾಡಿನ ಕುರಿತು ಅವತ್ತಿನ ಕೊನೆ ಪಕ್ಷ ಒಂದು ಪುಸ್ತಕದಲ್ಲಾದ್ರೂ ಇರ್ಲಿ ಅಂತ ಈಗ ಬರೀತಾ ಇದ್ದೀನಿ. ನಿಮಗೆ ಇರೋ ವಿದ್ಯಾರ್ಹತೆಗೆ ಎಲ್ಲೋ ದೊಡ್ಡ ಸಿಟಿನಲ್ಲಿ ದೊಡ್ಡ ಜಾಬ್ ನಲ್ಲಿ ನೀವು ಸೆಟ್ಲ್ ಆಗ್ಬಿಡಬಹುದಿತ್ತು. ಅಂತ ಸಂದರ್ಭದಲ್ಲೂ ಕೂಡ ನೀವು ಹಳ್ಳಿಯನ್ನೇ ಆಯ್ಕೆ ಮಾಡಿಕೊಂಡು ಸಾಹಿತ್ಯದಿಂದ ನೀವು ಏನ್ ಸ್ವೀಕರಿಸಿದಿರೋ ಅದನ್ನೇ ಪುನಃ ಸಾಹಿತ್ಯಕ್ಕೆ ಕೊಡುವ, ಕೆರೆಯಿಂದ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ಕೈಂಕರ್ಯದಲ್ಲಿ ತೊಡಗಿದಿರಿ. ನಿಜವಾಗೂ ನಿಮಗೆ ಒಳ್ಳೇದಾಗ್ಲಿ. ನಮ್ಮ ಎಲ್ಲ ಯೂಟ್ಯೂಬ್ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೂ ಅಷ್ಟೇ ತುಂಬಾ ಸಂತೋಷ ಆಯ್ತು. ನಿಮ್ಮ ಚಾನಲ್ ಇನ್ನೂ ಬೆಳೀಲಿ, ಈ ರೀತಿ ಎಷ್ಟೋ ಜನ ಸಾಧಕರು ಪರಿಚಯ ಆಗಲಿ, ಆಮೇಲೆ ನಮ್ಮ ರಾಜ್ಯಕ್ಕೆ, ನಮ್ಮ ರಾಷ್ಟ್ರಕ್ಕೆ, ಜಗತ್ತಿಗೆ ಮಂಗಳವಾಗಲಿ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೂ ರಿಲೇಷನ್ಸಿಗೂ ಶೇರ್ ಮಾಡಿ. ನಿಮಗೆ ಸಂತೋಷ ಅನಿಸ್ತು ಅಂತಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.